ಬೇಸಿಗೆಯ ಬಿಸಿಯಿಂದ ಜನ ಕೊತ ಕೊತ ಅಂತ ಕುದಿತಾ ಇದ್ದಾರೆ. ಅದರ ಜೊತೆಗೆ ವೆಜಿಟೇಬಲ್ನ ಬೆಲೆ ಕೂಡ ಜನರ ತಲೆಯನ್ನ ಮತ್ತಷ್ಟು ಬಿಸಿ ಮಾಡ್ತಾ ಇದೆ. ಈಗ ತರಕಾರಿ ದರ ಗಗನಕ್ಕೆ ಏರಿ ಗಾಯದ ಮೇಲೆ ಬರೆ ಎಳೆದಿದೆ. ಬಿಸಿಲಿನ ಧಗೆಗಿಂತ ತರಕಾರಿ ರೇಟ್ 2 ಪಟ್ಟು ದುಬಾರಿಯಾಗಿದೆ. ಬೀನ್ಸ್, ಟೊಮ್ಯಾಟೊ ತರಕಾರಿಗಳ ಜೊತೆ ನಿಂಬೆ ಹಣ್ಣಿನ ದರ ಕೂಡ ಏರಿಕೆ ಆಗಿದೆ. 150 ರೂಪಾಯಿ ಇದ್ದಂತ ಕೆಜಿ ನಿಂಬೆಹಣ್ಣು ದರ ಈಗ 330 ರೂಪಾಯಿಗೆ ಜಂಪ್ ಆಗಿದೆ. ಬೀನ್ಸ್ ಕೆಜಿಗೆ 240 ರೂಪಾಯಿಗೆ ಹೆಚ್ಚಳವಾಗಿದೆ. ಹುರುಳಿಕಾಯಿ ಸೊಪ್ಪಿನ ದರವೂ ಕೂಡ ಗಗನಮುಖಿಯಾಗಿದೆ. ಒಂದ್ ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಹೋಟೆಲ್ ಊಟವು ದುಬಾರಿ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಬಿಸಿಲಿನ ಎಫೆಕ್ಟ್ ನಿಂದ ಈಗ ತರಕಾರಿ ದರವೂ ಕೂಡ ಗಗನಕ್ಕೇರಿದೆ. ಎಷ್ಟರ ಮಟ್ಟಿಗೆ ಅಂದರೆ ತರಕಾರಿ ದರ ಹಾಪ್ಕಾಮ್ಸ್ಗಳಲ್ಲಿ ಸೇರಿದಂತೆ ಮಾರುಕಟ್ಟೆಗಳಲ್ಲಿ ಅದರಲ್ಲೂ ಹುರುಳಿಕಾಯಿ ಒಂದೇ ದಿನಕ್ಕೆ 100 ರೂಪಾಯಿ ಕೆಜಿಗೆ ಏರಿಕೆಯಾಗಿದೆ. ಸೊ 140-150 ರೂಪಾಯಿ ಇದ್ದಂತಹ ಬೀನ್ಸ್ ಈಗ ಬರೋಬ್ಬರಿ 240 ರೂಪಾಯಿಗೆ ಏರಿಕೆ ಕಂಡಿದೆ. ಆದರೆ ಒಂದೇ ದಿನಕ್ಕೆ 100 ರೂಪಾಯಿ ಜಂಪ್ ಆಗಿದೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ, ಒಂದು ಕಡೆ ಮಳೆನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಕೆಲವೊಂದಿಷ್ಟು ಭಾಗದಲ್ಲಿ ಮಳೆ ಬರ್ತಾ ಇದೆ, ಬಟ್ ಬಿಸಿಲಿನ ತೀವ್ರತೆ ಈ ವರ್ಷ ತುಂಬ ಹೆಚ್ಚಳವಾಗಿರೋದ್ರಿಂದ ತರಕಾರಿಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬೀನ್ಸ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಟೊಮ್ಯಾಟೊ ಕೂಡ ದರ ಏರಿಕೆ ಕಂಡಿದೆ. ಸೊ ಮಾತಾಡ್ಸೋಣ, ಹಾಪ್ಕಾಮ್ಸ್ನ ಸಿಬ್ಬಂದಿಗಳಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಈಗ ಸಿಕ್ಕಾಪಟ್ಟೆ ಹುರುಳಿಕಾಯಿ ಅಂತೂ ಶಾಕ್ ಆಗುತ್ತೆ ಯಾರಿಗಾದ್ರೂ ರೇಟ್ ಕೇಳಿದ್ರೆ. ಯಾವೆಲ್ಲ ತರಕಾರಿ ಇದೇ ರೀತಿ ಏರಿಕೆ ಆಗಿದೆ ಸರ್? ಬಿಸಿಲು ಒಂದೇನಾ ರೀಸನ್? ಬಿಸಿಲು ತುಂಬ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಬೆಳೆ ಕಡಿಮೆ ಬರೋದು. ಬೆಳೆಯೋಕ್ಕೆ ತುಂಬ ರೈತರಿಗೆ ಕಷ್ಟ. ಅದು ಮಳೆ ಇಲ್ಲ, ಬಿಸಿಲು ಹೆವಿ ಬಿಸಿಲು, ಅದರಿಂದ ಬೆಳೆ ಬರ್ತಾ ಇಲ್ಲ ಮೇಡಮ್. ಅದು ಅದರಿಂದ ಕೆಲವರು ರೇಟ್ ಕೇಳ್ತಾರೆ, ಕಸ್ಟಮರ್ ರೇಟ್ ಕೇಳ್ಬಿಟ್ಟು ಬೇಡ ಇವತ್ತು ಬೇಡ ಬೀನ್ಸ್ ಅಂತ ಬಿಟ್ಟು ಹೋಗ್ತಾರೆ. ಕೆಲವರು ಗೊತ್ತಿರಲ್ಲ ಪಾಪ ತೊಗೊಂಡ್ಬಿಡ್ತಾರೆ. ಆಮೇಲೆ ಏನು ಇಷ್ಟೊಂದು ಆಯಿತು ಬಿಲ್ ಅಂದಾಗ, ಬೀನ್ಸ್ ಆಯಿತು 240 ರೂಪಾಯಿ ಅಂದಾಗ, ಅಯ್ಯೋ ಬೇಡ ಬೇಡ ಬೀನ್ಸ್ ಕ್ಯಾನ್ಸಲ್ ಮಾಡಿ ಅಂತಾರೆ. ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತದೆ ಮೇಡಮ್ ವ್ಯಾಪಾರಕ್ಕೆ. ಯಾವುದೆಲ್ಲ ತರಕಾರಿ ಅದೇ ಥರ ಜಾಸ್ತಿ ಆಗಿದೆ? ಸೊಪ್ಪುಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಕೊತ್ತಂಬರಿ, ಟೊಮಾಟೊ ಮತ್ತು ಒಂದು ಕೆ ಜಿ ಮೇಲೆ 20-30 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. ಟೊಮಾಟೊ ಏನೋ ಅಷ್ಟು ಜಾಸ್ತಿ ಆಗಿಲ್ಲ, 48 ರೂಪಾಯಿ ಇದೆ. ಬೀನ್ಸು, ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಆಗಿದೆ ಮೇಡಮ್ ರೇಟ್. ಏನು ಸರ್, ಸದ್ಯಕ್ಕೆ ಕಡಿಮೆ ಆಗೋ ಲಕ್ಷಣ ಇಲ್ವಾ? ಇಲ್ಲ, ಮಳೆ ಆಗಬೇಕು, ಬಿಸಿಲು ಕಡಿಮೆ ಆದರೆ ಕಡಿಮೆ ಆಗುತ್ತೆ ಮೇಡಮ್. ಮಳೆ ಇಲ್ಲಲ್ಲ, ಮಳೆ ಇಲ್ಲದ ಪ್ರಭಾವದಿಂದ ಇದು ಇನ್ನೂ ಕೆಲವು ದಿವಸ ಹೀಗೆ ಇರುತ್ತೆ ಬೀನ್ಸ್ ರೇಟು. ಈರುಳ್ಳಿ ಎಲ್ಲ ನಾರ್ಮಲ್ ಇದೆ ಮೇಡಮ್. ಈರುಳ್ಳಿ ತೊಂದರೆ, ಈರುಳ್ಳಿ, ಆಲೂಗಡ್ಡೆ ತರಕಾರಿ ಎಲ್ಲ ಪರವಾಗಿಲ್ಲ, ಏನು ಅಂತ ದುಬಾರಿ ರೇಟ್ ಏನಿಲ್ಲ. ಸ್ವಲ್ಪ ನಿಂಬೆಹಣ್ಣು ಮತ್ತು ಬೀನ್ಸು, ನಿಂಬೆಹಣ್ಣು ಕೆ ಜಿ 315 ರೂಪಾಯಿ ಇದೆ. ಅದು 150-200 ರೂಪಾಯಿ ಇದ್ದು ಕೆ ಜಿಗೆ ಡಬಲ್ ಆಗಿದೆ ಮೇಡಮ್. ಒಟ್ಟಾರೆಯಾಗಿ ಸೊ ಎಲ್ಲವೂ ಕೂಡ ದುಬಾರಿ ಅನ್ನುವಂತಹ ರೀತಿಯಲ್ಲಾಗಿದೆ. ಸೊ ಜನ ಈಗ ಏನು ತಿನ್ನೋದಪ್ಪ ಹೊಟ್ಟೆಗೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡುವಂತ ಆಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.